ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶ ಸಾಲ ಹೆಚ್ಚಾದಾಗ ಅಂದರೆ ಇವತ್ತಿನ ಸಾಲ, ಈಗಿರುವ ನಮ್ಮ ದೇಶದ ಸಾಲ ಅಂದರೆ ಭಾರತ ದೇಶದ ಸಾಲ 172 ಲಕ್ಷ ಕೋಟಿ. 172 ಲಕ್ಷ ಕೋಟಿ ಎಂದಾಗ ಈ ಸಾಲ ಆಗಿರುವ ವರ್ಷಗಳೆಂದರೆ ಒಂದು 10-14 ವರ್ಷದಲ್ಲಿ ಆಗಿರುವ ಸಾಲಗಳು. ಇನ್ನು ಬರುವ ವರ್ಷಗಳಲ್ಲಿ ಇನ್ನೂ ಸಾಲ ಎಷ್ಟರ ಮಟ್ಟಿಗೆ ಏರುತ್ತೆ ಅಂತ ಅದು ನಮಗೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಕಾರಣ 14 ವರ್ಷಕ್ಕೆ ನಾವು ಎಷ್ಟು ಸಾಲದಲ್ಲಿ ನಿಂತಿದ್ವಿ, ಇನ್ನು ಮುಂದ್ಗಡೆ ನಾವು ಎಷ್ಟು ಸಾಲ ಮಾಡ್ಕೊಳ್ತೀವಿ ಅನ್ನುವ ಒಂದು ಲೆಕ್ಕಾಚಾರ ನಮಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ನಾವು ಸಾಲ, ದೇಶ ಆದ್ರೇನು ಒಬ್ಬ ಮನುಷ್ಯ ಸಾಧಾರಣ ಒಂದು ಸಾಲ ಮಾಡಿದಾಗ, ಮತ್ತೊಂದು ರಾಜ್ಯಕ್ಕಿರುವ ಸಾಲ, ಮತ್ತೊಂದು ದೇಶದ ಸಾಲ ಎಂದಾಗಲೂ ಸಾಲ ಎಂಬುದು ತುಂಬ ಕಷ್ಟಕರವಾದ ಒಂದು ವಿಷಯ ಆಗಿರ್ತದೆ. ಯಾಕಂದರೆ ಸಾಲವನ್ನು ದೇಶ ಸಾಲ ಮಾಡಿದರೆ ಆ ದೇಶ ಅದಕ್ಕೆ ಕೆಲವು ನಿಬಂಧನೆಗಳನ್ನು ಇಟ್ಟಿರ್ತಾರೆ. ನಾವು ಬೇರೆ ಕಡೆಯಿಂದ ಸಾಲ ತೆಗೆದಾಗ ಅದಕ್ಕೆ ನಿಬಂಧನೆಗಳು ಇರ್ತದೆ. ಆ ನಿಬಂಧನೆಗಳನ್ನು ಅದಕ್ಕೆ ನಾವು ಸಹಿ ಮಾಡಿರ್ತೀವಿ, ಗೊತ್ತಾಯ್ತಲ್ಲ. ಇನ್ನು ಬರುವ ದಿನಗಳಲ್ಲಿ ಆಗುವ ಸಾಲಗಳು ಇನ್ನೂ ಎಷ್ಟು ಮಟ್ಟಿಗೆ ತಲುಪ್ತೇವೆ, ಆಗ ದೇಶದ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಸ್ಥಿತಿ ಎಲ್ಲರಿಗೂ ಬರ್ತದೆ ಸ್ನೇಹಿತರೆ. ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯಗಳಾಗ್ತದೆ. ಇದರಲ್ಲಿ ರಾಜಕಾರಣ ಎಂಬುದು ಪಕ್ಕಕ್ಕಿಡೋಣ. ರಾಜಕಾರಣ ಪಕ್ಕಕ್ಕಿಟ್ಟು ನಾವು ಯೋಚಿಸಿದಾಗ ನಮ್ಮ ಭಾರತದ ಪ್ರಜೆಗಳಾದ ನಾವು ಊಹಿಸಬೇಕಾಗಿದ್ದು ಏನು ಅಂತ ಹೇಳಿದರೆ, ನಮ್ಮ ದೇಶಕ್ಕೆ ಸಾಲ ಹೆಚ್ಚಾದರೆ ಅದು ಎಲ್ಲರಿಗೂ ಅದರ ಬಿಸಿ ಮುಟ್ತದೆ ಸ್ನೇಹಿತರೆ. ಬರುವ ದಿನಗಳಲ್ಲಿ ಅದು ಎಲ್ಲ ಪ್ರಜೆಗಳಿಗೆ ಮುಟ್ತದೆ. ಅದರಲ್ಲಿ ರಾಜಕಾರಣ ಎಂಬುದು ಕಾಂಗ್ರೆಸ್ಸಿಗೆ, BJPಗೆ, ಇನ್ನೊಂದು ಯಾವುದೋ ಪಕ್ಷಕ್ಕೆ ಅಂತ ಬರುವುದಿಲ್ಲ. ಆ ಒಂದು ಸಾಲದ ಬಿಸಿ ಏನಿದೆ ಅದು ಎಲ್ಲರಿಗೂ ಮುಟ್ಟುವಂಥ ಪರಿಸ್ಥಿತಿನೇ ಹೆಚ್ಚಾಗಿ ಬರ್ತದೆ ಸ್ನೇಹಿತರೆ. ಪ್ರತಿಯೊಂದು ಪ್ರಜೆನೂ ಅದು ಯೋಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ ಪಕ್ಷ ಎಂಬುದಲ್ಲ. BJP ಆಡಳಿತ ಮಾಡ್ತಿದೆ ಅಂದರೆ BJPಯಿಂದ ನಾವು ದೂರದು ಅಂತ ವಿಷಯ ಇದರಲ್ಲಿ ಬರುವುದಿಲ್ಲ. ಕಾರಣ ನಾವು ಯಾವ ಪಕ್ಷ ಆದರೆ ನಮಗೆ ಆಡಳಿತ ಮಾಡಬೇಕಾದ್ರೆ ರಾಜಕಾರಣ ಎಂಬುದು ಇದ್ದೇ ಇರ್ತದೆ. ಅದು ಕಾಂಗ್ರೆಸ್ ಆದ್ರೇನು, ಅದು BJP ಆದ್ರೇನು. ಆದರೆ ಸಾಮಾನ್ಯ ಒಂದು ಪ್ರಜೆಗೆ ಜ್ಞಾನ ಏನು ಬೇಕು ಅಂತ ಹೇಳಿದರೆ, ನಾವು ಸಾಲ ಹೆಚ್ಚಾದಾಗ ನಮ್ಮ ದೇಶಕ್ಕೆ ಬರುವ ವಿಷಯಗಳು ಒಂದಲ್ಲ ಎರಡಲ್ಲ ಸ್ನೇಹಿತರೆ. ಅದು ಬರುವ ಪೀಳಿಗೆಗೂ ಅದು ತುಂಬ ಒಂದು ಕಷ್ಟಕರವಾದ ಒಂದು ವಿಷಯವಾಗಿರ್ತದೆ. ಆಗ ಎಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡಬೇಕಾದ ವಿಷಯ ಯಾವಾಗ ಅಂತ ಹೇಳಿದರೆ, ನಮಗೆ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಇವರು ನಮಗೆ ಸೂಕ್ತನಾ? ನಾವು ಇಷ್ಟು ವರ್ಷಗಳಲ್ಲಿ ಇವರಿಷ್ಟು ಸಾಲ ಮಾಡಿದರೆ ಯಾವುದಕ್ಕೋಸ್ಕರ ಸಾಲ ಆಯಿತು? ಏನು ನಮಗೆ ರಾಜ್ಯಗಳಿಗೆ ಯಾವ ರಾಜ್ಯ ನಮ್ಮ ದೇಶದಲ್ಲಿ ವಿಕಸನ ಆಯಿತು? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಇದರಲ್ಲಿ ಉಪಕಾರ ಆಗಿದೆ? ಇದು ಎಲ್ಲ ವಿಷಯಗಳು ಇದರಲ್ಲಿ ಉಳ್ಕೊಡುತ್ತದೆ. ನಾವು ಮತದಾನ ಹಾಕುವ ವಿಷಯ ನಾವು ಏನು ನೋಡ್ತೀವಿ, ಸಾಧಾರಣ ದುಡ್ಡು ತಗೊಂಡು ಮತದಾನ ಮಾಡೋರು ಮಾಡ್ತಾರೆ. ಆದರೆ ಒಂದು ಸಾಮಾನ್ಯ ಪ್ರಜೆಗೆ ಇರುವ ಜ್ಞಾನ ಇಷ್ಟಂತೂ ಇರಬೇಕು ಸ್ನೇಹಿತರೆ. ನಾವು ಯಾರಿಗೆ ಮತ ಹಾಕಬೇಕು, ಯಾರನ್ನು ನಾವು ಆರಿಸ್ಕೊಳ್ಬೇಕು, ನಮ್ಮ ದೇಶದ ವಿಷಯ ಆಗಿರ್ತದೆ ಸ್ನೇಹಿತರೆ. ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕಾಗಿದ್ರೆ ಅದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ, ಪ್ರತಿಯೊಂದು ಪ್ರಜೆಯ. ಇದರಲ್ಲಿ ವಿಷಯ ಅಂತ ಹೇಳಿದರೆ ಮಾತು ಮುಗಿಯದ ವಿಷಯ ಆಗಿರ್ತದೆ. ಆದರೆ ನಾನು ಇವತ್ತು ಮಾತಾಡಿದ ವಿಷಯ ಸಾಲ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಸಾಲ ಆದರೆ ಅದು ತುಂಬ ಯೋಚನೆ ಮಾಡಬೇಕಾದ ವಿಷಯ ಆಗಿರ್ತದೆ ಸ್ನೇಹಿತರೆ. ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಿ. ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಜೈ ಕರ್ನಾಟಕ.